ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ವಿಚಾರ. ನವೆಂಬರ್ 2ರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಈಗ ಸಿಗುತ್ತಾ ಗ್ರೀನ್ ಸಿಗ್ನಲ್ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೋರ್ಟ್ನಿಂದ ಅವಕಾಶ ಸಿಕ್ಕಿದೆ ಎಂದು ಹೇಳ್ತಾ ಇರುವಂತ ಬಿಜೆಪಿ ನಾಯಕರು, ಆದ್ರೆ ಬಿಜೆಪಿ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ ಎಂದ ಪ್ರಿಯಾಂಕ್ ಖರ್ಗೆ. ನ್ಯಾಯಾಲಯ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಮತ್ತೊಮ್ಮೆ ಅರ್ಜಿ ಹಾಕುವಂತೆ ನ್ಯಾಯಾಲಯ ಸೂಚಿಸಿದೆ. ಅವರು ಮತ್ತೊಮ್ಮೆ ಪಥಸಂಚಲನಕ್ಕೆ ಅರ್ಜಿಯನ್ನ ಹಾಕಬೇಕು. ಅರ್ಜಿ ನೋಡಿ ಅವಕಾಶ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಅಂತ ಅಂದಿದೆ. ರಾಜ್ಯ ಸರ್ಕಾರ ಅನುಮತಿ ಬಗ್ಗೆ ತೀರ್ಮಾನಿಸಲಿದೆ ಎಂದಿದೆ. ಭಾರಿ ಕುತೂಹಲ ಮೂಡಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ. ಹಾಗಾದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ? ಅರ್ಜಿ ಹಾಕಿದ್ರೆ ಕಾರಣ ಹೇಳಿ ಅನುಮತಿಯನ್ನ ನಿರಾಕರಿಸುತ್ತ ಸರ್ಕಾರ ಅನ್ನೋ ಪ್ರಶ್ನೆ. ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲು ಏರ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗತ್ತಾ ಹಾಗಿದ್ರೆ ಆರ್ಎಸ್ಎಸ್ಗೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ನೋಡಿ, ಆರ್ಎಸ್ಎಸ್ ನವರು ನೋಡಿದ್ರೆ ಇದು ಕಾಂಗ್ರೆಸ್ಸಿಗಾದಂತ ಮುಜುಗರ, ಕಾಂಗ್ರೆಸ್ಸಿಗಾದಂತ ಮುಖಭಂಗ, ಪ್ರಿಯಾಂಕ್ ಖರ್ಗೆ ಅವರಿಗಾದಂತ ಮುಖಭಂಗ ಅಂತ ಹೇಳ್ತಾ ಇದ್ದಾರೆ. ನಮಗೆ ಪರ್ಮಿಷನ್ ಸಿಕ್ಕಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವ್ರು ಏನಾದ್ರೂ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ಅವ್ರು ಮೊದಲು ತಿಳ್ಕೊಳ್ಬೇಕು. ಅವ್ರಗಳಿಗೆ ಮಾಹಿತಿಯ ಕೊರತೆ ಇದ್ದಂಗೆ ಕಾಣಿಸ್ತಾ ಇದೆ. ಕೋರ್ಟ್ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿ ಅಂತ ಹೇಳಿದೆ. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನವೆಂಬರ್ 2ಕ್ಕೆ ಈ ಪಥಸಂಚಲನಕ್ಕೆ ಇನ್ನೂ ಕೂಡ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದೆ ಅನ್ನೋದು ಇಲ್ಲ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು. ಬಟ್ ಬಿಜೆಪಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಬಿಜೆಪಿ ಅವರು ನೋಡಿದ್ರೆ ಪರ್ಮಿಷನ್ ಸಿಕ್ಕಿದೆ ಪಥಸಂಚಲನಕ್ಕೆ ಅಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ ಇಲ್ಲ ಅನ್ನೋ ತರ ಇದೆ. ಏನಾಗ್ತಿದೆ ಎಕ್ಸಾಕ್ಟ್ ಆಗಿ, ಏನೇನ್ ನಡೆದಿದೆ ಕೋರ್ಟ್ನಲ್ಲಿ ಆದಂತ ಬೆಳವಣಿಗೆ ಏನು ಅಂತ? ನೀತಿ ಸಂಘ ಪರಿವಾರದ ಪಥಸಂಚಲನ ಈಗಾಗಲೇ ರಾಜ್ಯದ ಕಡೆಗಳಲ್ಲಿ ನಡೀತಾ ಇದೆ, ಶಾಂತಿಯುತವಾಗಿ ನಡೀತಾ ಇದೆ. ಆದ್ರೆ ಚಿತ್ತಾಪುರದಲ್ಲಿ ಮಾತ್ರ ದೊಡ್ಡ ಪಥಸಂಚಲನವನ್ನ ನಡೆಸಬೇಕು ಅಂತೇಳಿ ಆರ್ಎಸ್ಎಸ್ ಕೂಡ ಅಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಕಾರಣ ಸಂಘ ಪರಿವಾರದ ಬಗ್ಗೆ ಯಾವಾಗ ಪ್ರಿಯಾಂಕರ್ಗೆ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಪದೇ ಪದೇ ಅದಕ್ಕೆ ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೀತಾ ಇದ್ದಾರೆ. ಇದು ಒಂದು ಕಡೆ ಸಂಘದ ನಾಯಕರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ. ಆ ಕಾರಣಕ್ಕೆ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕಿದ್ರು ಅನ್ನುವಂತ ನಿಟ್ಟಿನಲ್ಲಿ ಚಿತ್ತಾಪುರವನ್ನೇ ಟಾರ್ಗೆಟ್ ಮಾಡಿ ಚಿತ್ತಾಪುರದಲ್ಲೇ ದೊಡ್ಡ ಪಥಸಂಚಲನವನ್ನ ಮಾಡಿ ಅಲ್ಲಿರುವಂತಹ ಜನರ ವಿಶ್ವಾಸವನ್ನ ಗಳಿಸಬೇಕು ಅಂತೇಳಿ ಸಂಘದ ನಾಯಕರು ಹೊರಟಿದ್ದಾರೆ. ಮತ್ತೊಂದು ಕಡೆ ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ನಮಗೆ ಬಹುದೊಡ್ಡ ಹಿನ್ನಡೆ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದಕ್ಕೆ ಒಂದ್ ರೀತಿ ಕಾನೂನಿನ ನಿಯಮಗಳನ್ನ ಮುಂದೆ ತಂದು ಅಡೆತಡೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಅಗ್ಗಜಗ್ಗಾಟ ಸಾಕಷ್ಟು ಮುಂದುವರಿತಾ ಇದೆ. ನ್ಯಾಯಾಲಯದ ಮೆಟ್ಟಿಲು ಕೂಡ ಹೇರಿತ್ತು. ನಿನ್ನೆ ಹೈಕೋರ್ಟ್ ನಲ್ಲೂ ಕೂಡ ಇದರ ಬಗ್ಗೆ ವಿಚಾರಣೆ ಆಗಿ ನವೆಂಬರ್ 2ಕ್ಕೆ ಅನುಮತಿಯನ್ನ ಕೊಡುವಂತ ಒಂದು ನಿರ್ಧಾರವನ್ನ ನ್ಯಾಯಾಲಯ ತೆಗೆದುಕೊಂಡಿದೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಆದ್ರೆ ಬಿಜೆಪಿ ನಾಯಕರು ಕೂಡ ನವೆಂಬರ್ 2ಕ್ಕೆ ನಮ್ಗೆ ಪರ್ಮಿಷನ್ ಸಿಕ್ಕಿದೆ ಅಂತೇಳಿ ಅವರು ಕೂಡ ಬಹಳ ಉತ್ಸಾಹದಲ್ಲಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂತದ್ದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ಅಲ್ಲೂ ಕೂಡ ಅನುಮಾನಗಳು, ಗೊಂದಲಗಳು ಕಾಣಿಸ್ತಾ ಇದೆ. ನ್ಯಾಯಾಲಯ 2ನೇ ತಾರೀಕು ಎಲ್ಲೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ. ಈಗಲೇ ಬಹಳ ಉತ್ಸಾಹದಲ್ಲಿ ಬಿಜೆಪಿ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮತ್ತೊಮ್ಮೆ ಸರ್ಕಾರಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸಿ, ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತೇಳಿ. ಹಾಗಾಗಿ ಮತ್ತೊಮ್ಮೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ. ನಮ್ಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು, ಇಷ್ಟು ಜನ ಸೇರ್ತೇವೆ, ಇಂಥ ರಸ್ತೆಗಳಲ್ಲಿ ನಾವು ಪಾದಯಾತ್ರೆಯನ್ನ ಮಾಡ್ತೇವೆ ಅಂತೇಳಿ ಅವರು ಅರ್ಜಿಯನ್ನ ಕೊಡ್ಲಿ, ನಂತರ ಸರ್ಕಾರ ಅವಕಾಶವನ್ನ ಮಾಡ್ಕೊಡ್ಬೇಕಾ ಬೇಡವಾ ಅಂತೇಳಿ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನ ಗಮನಿಸಿದಾಗ ಮತ್ತೊಮ್ಮೆ ಪಥಸಂಚಲನಕ್ಕೆ ಅವಕಾಶ ನಿರಾಕರಿಸಬಹುದೇನೋ ಅನ್ನುವಂತಹ ಗೊಂದಲ ಮತ್ತೆ ಅನುಮಾನಗಳು ಕೂಡ ಶುರುವಾಗಿದೆ ನೀತಿ. ಯಾಕೆಂದ್ರೆ ನ್ಯಾಯಾಲಯ ಸ್ಪಷ್ಟವಾಗಿ ನವೆಂಬರ್ 2ರಂದು ಅನುಮತಿಯನ್ನ ಕೊಟ್ಟಿದ್ರೆ ಆಗ ಅವಕಾಶ ಕೊಡ್ಲೇಬೇಕಾಗತ್ತೆ.
ಅರ್ಜಿಯನ್ನ ಸಲ್ಲಿಕೆ ಮಾಡಿ ಸರ್ಕಾರ ನಿರ್ಧರಿಸುತ್ತೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದ್ರಿಂದ ಮತ್ತೆ ಸರ್ಕಾರದ ಕಡೆಗೆ ಬರುತ್ತೆ. ಹಾಗಾಗಿ ಸರ್ಕಾರ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಮುಂದಿನ ವಾದ ವಿವಾದಗಳು ಹೆಚ್ಚಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ.